ಇಲ್ಲಿ ನೀವು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳ ಹಾಗಾದರೆ ನಿಮ್ಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಈ ಒಂದು ನ್ಯೂಸ್ ನಿಮ್ಗೆಲ್ಲರಿಗೂ ಕೂಡ ಖುಷಿ ನೀಡುವಂತಹ ಅಪ್ಡೇಟ್ಸ್ ಆಗಿರುತ್ತೆ. ಹಾಗಾದರೆ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಏನೇನು ಗುಡ್ ನ್ಯೂಸ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೊಡೋ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸಿಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಏನಂದರೆ ಇಲ್ಲಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ವೆಯ್ಟ್ ಮಾಡ್ತಾ ಇರ್ತೀರ. ಇಲ್ಲಿ ನೀವು ಯಾರು ಕೂಡ ಅಷ್ಟೊಂದು ಜನ ಅನ್ನಭಾಗ್ಯ ಯೋಜನೆದು ಹಣಕ್ಕೆ ವೆಯ್ಟ್ ಮಾಡ್ತಾ ಇರಲ್ಲ. ಯಾಕೆಂದರೆ ಈ ಒಂದು ಯೋಜನೆಯಲ್ಲಿ ನಿಮ್ಗೆ ಹಣ ಬರೋದು ಸ್ವಲ್ಪ ಆಗಿರುತ್ತೆ, ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಸ್ವಲ್ಪ ಹಣ ಜಾಸ್ತಿ ಬರುತ್ತೆ. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ಲೇಟೆಸ್ಟಾಗಿ ಕೆಲವು ಅಪ್ಡೇಟ್ಸ್ಗಳನ್ನು ಕೂಡ ನೀಡಿದೆ. ಅದರಲ್ಲಿ ಸಾಕಷ್ಟು ಜನ ಏನಾಗ್ಬಿಟ್ಟಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದ್ರಿಂದ ಅಲ್ಲಿ ಮಿಸ್ ಇನ್ಫಾರ್ಮೇಷನ್ ನಿಮ್ಗೆಲ್ಲರಿಗೂ ಕೂಡ ಬಂದ್ಬಿಟ್ಟಿದೆ. ಅಂದರೆ ಈ ಒಂದು ಹಣ ಬರೋದೇ ಇಲ್ಲ, ಬರ್ತಾ ಇಲ್ಲ ಅಂತಲೂ ಕೂಡ ಅಂದ್ಕೊಬಿಟ್ಟಿದೆ. ಆದರೆ ನೀವು ಅಲ್ಲಿ ಸ್ವಲ್ಪ ಕಮೆಂಟ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಕೆಲವರು ಬಂದಿಲ್ಲ ಅಂತಲೇ ಕರೆಕ್ಟಾಗಿ ಹೇಳ್ತಾ ಇರೋ ಒಂದಷ್ಟು ಜನ, ಆದರೆ ಇನ್ನೊಂದಷ್ಟು ಜನ ಬಂದಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬಂದಿದೆ ಅಂತ ಹೇಳ್ತಾ ಇರೋರ ಸಂಖ್ಯೆ ತುಂಬ ಅಂದರೆ ತುಂಬಾ ಕಮ್ಮಿ ಇದೆ. ಅದರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅನ್ನೋದಕ್ಕೆ ನಿಮಗೆ ಜಾಸ್ತಿ ಒಂದು ಒತ್ತು ಕೊಟ್ಟಂಗೆ ಆಗಿದೆ. ಆ್ಯಕ್ಚುಲಿ ಗೃಹಲಕ್ಷ್ಮಿ ಯೋಜನೆ ಹಣ 11-12ನೇ ಕಂತು ಹಣ ಬರೋಕ್ಕೆ ಶುರು ಆಗಿದೆ. ನಿಮಗೆ ಬರಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಹಣ ರಿಸೀವ್ ಮಾಡ್ಕೋತೀರಾ, ಅದೆಲ್ಲೂ ಕೂಡ ಹೋಗಲ್ಲ, ಖಂಡಿತವಾಗ್ಲೂ ನಿಮಗೆ ಬರುತ್ತೆ. ಇವಾಗ ನಾವು ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಸ್ ಬಗ್ಗೆನೇ ಬರೋಣ. ಯಾಕೆಂದರೆ ಅನ್ನಭಾಗ್ಯ ಯೋಜನೆ ಕುರಿತಾಗಿ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ರೆ ಡೆಫಿನೆಟ್ಲಿ ಈ ಒಂದು ಅಪ್ಡೇಟ್ ಕೇಳಾದ್ಮೇಲೆ ನಿಮ್ಗೆಲ್ಲರಿಗೂ ಕೂಡ ಖುಷಿಯಾಗೋಂಥ ಗ್ಯಾರಂಟಿ. ಯಾಕೆ ಅಂದರೆ ಆ ರೀತಿ ಇದೆ ಒಂದು ಅಪ್ಡೇಟ್ಸ್. ಇಲ್ಲಿ ಅನ್ನಭಾಗ್ಯ ಯೋಜನೆಯಡಿ ನೀವೆಲ್ಲರೂ ಕೂಡ ಪ್ರತಿ ತಿಂಗಳು ಅಕ್ಕಿಗೆ ತಗೋತಾ ಇರ, ಪ್ರತಿ ತಿಂಗಳು ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಬದಲು ಹಣನೂ ಕೂಡ ಬರುತ್ತೆ. ಇಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಬದಲು ಹಣ ಹಾಕೋದನ್ನ 1-2 ತಿಂಗಳು ಸ್ಟಾಪ್ ಮಾಡಿಬಿಟ್ಟಿದ್ರು. ಆಮೇಲೆ ಎಲ್ಲನೂ ಕೂಡ ಬ್ಯಾಕ್ ಟು ಬ್ಯಾಕ್ ಹಾಕೊಬಂದರು. ಇವಾಗ ಯಾವುದೇ ಥರದ ಪೆಂಡಿಂಗ್ ಅಮೌಂಟ್ ಯಾರಿಗೂ ಕೂಡ ಜಾಸ್ತಿ ಜನಕ್ಕೆ ಇರೋಲ್ಲ. ಕರೆಕ್ಟಾಗಿ ಪ್ರತಿ ತಿಂಗಳು ಕೂಡ ಹಣ ಬರ್ತಿದೆ. ಅಂದರೆ ನೀವು ಹೋದ ತಿಂಗಳು ಏನಾದರೂ ರೇಷನ್ ತೊಗೊಂಡಿದ್ರೆ ನಿಮ್ಗೇನಾಗುತ್ತೆ ಅಂದರೆ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಬದಲು ಹಣ ಬಂದ್ಬಿಟ್ಟು ಈ ತಿಂಗಳು ಬರುತ್ತೆ. ಅದೇ ತಿಂಗಳು ಅಕ್ಕಿ ತಗೊಂಡು ಅದೇ ತಿಂಗಳು ನಿಮಗೆ ಅನ್ನಭಾಗ್ಯ ಯೋಜನೆದು ರಿಮೈನಿಂಗ್ ಅಮೌಂಟು ಸರ್ಕಾರದವರು ಹಾಕಲ್ಲ, ಅದೊಂದು ಕ್ಲಾರಿಟಿ ಇರಲಿ. ಇಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ತಿಂಗಳು ಕೂಡ ನೀವೇನು ಅಕ್ಕಿ ಬದಲು ಹಣ ಪಡ್ಕೋತಿದ್ರಿ, ಇವಾಗ ನೀವೆಲ್ಲರೂ ಕೂಡ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ತಿಂಗಳು ಅಕ್ಕಿ ಬದಲು ಹಣ ಪಡ್ಕೋತಿರೋದ್ರಲ್ಲಿ ನೀವು ಈ ತಿಂಗಳು ಇನ್ನೂ ಅಕ್ಕಿನ ಪಡ್ಕೊಂಡಿರಲ್ಲ. ಆದರೆ ಕಳೆದ ತಿಂಗಳು ಏನಿದೆಯಲ್ಲ ಜುಲೈಯಲ್ಲಿ ನೀವೆಲ್ಲರೂ ಕೂಡ ಅಕ್ಕಿನ ಪಡ್ಕೊಂಡಿರ್ತೀರ. ಆ ಒಂದು ಹಣ ಯಾವಾಗ ಬರುತ್ತೆ ಅಂತ ನೀವು ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂದರೆ ಜುಲೈ ತಿಂಗಳದು ಅನ್ನಭಾಗ್ಯ ಯೋಜನೆ ಹಣ ಏನು ಬರಬೇಕಾಗಿತ್ತಲ್ಲ, ಇಲ್ಲಿ ಈ ತಿಂಗಳು 1ನೇ ತಾರೀಕಿಂದನೇ ಹಣ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಂದರೆ ನಿನ್ನೆಯಿಂದನೇ ಅನ್ನಭಾಗ್ಯ ಯೋಜನೆದು ಹಣ ಬಂದ್ಬಿಟ್ಟು ಕ್ರೆಡಿಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಯಾರ್ಯಾರಿಗೆ ಬಂದಿರುತ್ತೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಹಾಕಿ ತಿಳಿಸಿ. ಮತ್ತು ಈ ಒಂದು ವಿಡಿಯೋನ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.